ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನನ್ನ ಬರ್ಡೇ ಸೆಲೆಬ್ರೇಟ್ ಹೇಗಾಯಿತು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಇವತ್ತು ನಮ್ಮ ಮಡದಿಯವ್ರದ್ದು ಬರ್ಡೇ ಇದೆ, ಅದಕ್ಕೆ ಸೆಲೆಬ್ರೇಷನ್ಗೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ಡಿನ್ನರ್ಗೆ. ಸೊ ಎಕ್ಸೈಟ್ ಆಗಿ ಟೆರೆಸ್ 54 ಅಂತೇಳಿ ಮೆಡಿಕಲ್ ಸೆಂಟರ್. ಎರಡು ಆಪ್ಷನ್ಸ್ ಇದೆ, ವೆಜ್ ನಾನ್ ವೆಜ್. ಸೊ ಇಟ್ ವಿಲ್ ಬಿ ಗುಡ್. ನಾನೊಂದ್ಸಲ ಹೋಗಿದ್ದೆ, ಚೆನ್ನಾಗಿ ಅನ್ಸಿತ್ತು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹೋಗಿಲ್ಲ, ನಾನು ಇದೇ ಫಸ್ಟ್ ಟೈಮು. ಸೊ ನೋಡೋಣ ಹೇಗಿರುತ್ತೆ ಅಂತ. ಗೊತ್ತಿಲ್ಲ, ನನಗೆ ಇಷ್ಟ ಆಗಿದ್ದು ನಿನಗೆ ಇಷ್ಟ ಆಗ್ಬೇಕಂತೇನಿಲ್ಲ, ಬಟ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಫುಲ್ಲಿ ಇಷ್ಟ ಆಗುತ್ತೆ ನನಗೂ. ಓಕೆ. ಎಸ್, ನನ್ನ ಬರ್ಡೇ ದಿನ ವೀಕ್ ಡೇ ಇತ್ತು. ಸೊ ಕೆಲ್ಸಕ್ಕೆ ಹೋಗೋದು ಬರೋದು ಮತ್ತು ಫುಲ್ ಬ್ಯುಸಿ. ನೆಕ್ಸ್ಟ್ ಡೇಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು, ಅಡುಗೆ ಮಾಡ್ಕೊಳ್ಳೋದು, ರೆಡಿ ಆಗೋದು ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ವೀಕ್ ಡೇ ನಾವೇನು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ವೀಕ್ ಎಂಡಲ್ಲಿ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ವಾವ್, ಏನು ಬ್ಯೂಟಿಫುಲ್ ಆದಂತಹ ವ್ಯೂ ನೋಡ್ತಾ ಇರ್ಬೋದು. ಸೂರ್ಯ ಆವಾಗ ತಾನೇ ಮುಳುಗ್ತಾ ಇದ್ದಾನೆ. ಆ ಗೋಲ್ಡನ್ ಕಲರ್ ಆಗಿರ್ಬೋದು ಅಥವಾ ಬಿಲ್ಡಿಂಗ್ಸ್ಗಳಾಗಿರಬಹುದು. ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ಹಾಗೆ ಔಟ್ಡೋರ್ ಕುತ್ಕೊಳ್ಳೋಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಚೆನ್ನಾಗಿರೋವಂತಹ ಒಂದು ವೆದರ್ ಇತ್ತು. ಸೊ ಅವಾಗಿನೂ ಮಳೆ ಬಂದಿತ್ತು. ಇಟ್ ವಾಸ್ ಅಮೇಝಿಂಗ್. ಚೆನ್ನಾಗಿದೆಯಾ? ಈ ರೆಸ್ಟೋರೆಂಟ್ಗೆ ಮುಂಚೆನೇ ಬುಕ್ನ ಮಾಡಬೇಕಾಗತ್ತೆ. ಸೊ ನನ್ನ ಹಸ್ಬೆಂಡು ಮುಂಚೆನೇ ಬುಕ್ ಮಾಡಿದ್ರು, ನನಗೆ ಹೇಳಿರಲಿಲ್ಲ. ಬಟ್ ಆಮೇಲೆ ನನಗೆ ಅಂದರೆ ಹೋಗೋ ದಿನ, ಬರ್ಡೇ ದಿನ ನಾನು ನಿನಗೆ ಇವತ್ತು ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದರು. ಎಲ್ಲಿ ಅಂತಂದರೆ ಅವಾಗ ಹೇಳಿದ್ರು, ಇಲ್ಲ ನಾನು ಮುಂಚೆನೇ ಬುಕ್ ಮಾಡಿದ್ದೆ ಅಂತ ಅಂದರು. ಓಕೆ ನೋಡೋಣ ಅಂತ ಹೇಳಿಬಿಟ್ಟು. ಸೊ ನಂಗೆ ತುಂಬಾ ಇಷ್ಟ ಆಯಿತು ಈ ಪ್ಲೇಸ್. ಈ ಏನು ರೆಸ್ಟೋರೆಂಟ್ ಇದು ತುಂಬಾ ಇಷ್ಟ ಆಯಿತು. ಹಾಗೆ ಪಕ್ಕದ ಹಾಲಲ್ಲಿ ಮ್ಯಾರೇಜ್ ಫಂಕ್ಷನ್, ಮದುವೆ ವೆಡ್ಡಿಂಗ್ ನಡೀತಾ ಇತ್ತು. ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಒಂಥರ ಲೈವ್ಲಿ ಆಗಿತ್ತು ಅಟ್ಮಾಸ್ಫಿಯರು. ಹಾಗೆ ನಾವು ಫಸ್ಟ್ ಹೋದ ತಕ್ಷಣ ಸೂಪ್ನ ಆರ್ಡರ್ ಮಾಡಿದ್ವಿ. ಲೈಕ್ ಅವರು ಲೆಂತಿಲ್ ಸೂಪ್ನ ಆರ್ಡರ್ ಮಾಡಿದರು, ನಾನು ಟೊಮೆಟೊ ಕ್ರೀಮ್ ಸೂಪ್ ಆರ್ಡರ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನಾವು ಆರ್ಡರ್ ಮಾಡಿದಂತಹ ಫುಡ್ ಎಲ್ಲ ಪ್ಲ್ಯಾಂಟ್ ಬೇಸ್ಡ್ ಅಥವಾ ವೆಜಿಟೇರಿಯನ್ ಫುಡ್ಗಳೇ. ಅಲ್ಲಿ ಜಾಸ್ತಿ ಆಪ್ಷನ್ಸು ಜಾಸ್ತಿ ಇರಲಿಲ್ಲ, ಬಟ್ ನಾನ್ ವೆಜ್ ಆಪ್ಷನ್ಸೇ ಜಾಸ್ತಿ ಇತ್ತು. ನಾವು ನಾನ್ ವೆಜ್ ತಿಂದೇ ಇರೋ ಕಾರಣ ಅವಾಗ ಪ್ಲ್ಯಾಂಟ್ ಬೇಸ್ಡ್ ಫುಡ್ಡು ಅಥವಾ ವೆಜಿಟೇರಿಯನ್ ಫುಡ್ನ ಆರ್ಡರ್ ಮಾಡಿದ್ವಿ. ನಾನು ತೊಗೊಂಡಿದ್ದಂಥದ್ದು ತುಂಬಾ ಚೆನ್ನಾಗಿತ್ತು. ಸೂಪ್ ಆಗಿರಬಹುದು ಅಥವಾ ನಾನು ಏನು ಡಿಶ್ನ ತೊಗೊಂಡಿದ್ದೀನೋ ಆ ಡಿಶ್ ಸೀರಿಯಸ್ಲಿ ನನಗೆ ಆ ಹೆಸರು ನೆನಪಿಲ್ಲ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ತೊಗೊಂಡಿದ್ದು ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಸೊ ಎಸ್, ನಾನು ಸೂಪ್ನ ತುಂಬಾ ಎಂಜಾಯ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅಮೇಝಿಂಗ್ ಡಿಲೀಷಿಯಸ್ ಆಗಿತ್ತು ಸೂಪ್ ಮಾತ್ರ. ಆ್ಯಂಡ್ ಟೈಮ್ ಬಂದ್ಬಿಟ್ಟು ಸಂಜೆ ಒಂದು 7:30 ಮೇಲೆ ಆಗಿತ್ತು. ಅಂದರೂ ಬೆಳಗ್ಗೆ ಇತ್ತು ತುಂಬಾ, ಬಿಕಾಸ್ ಇಲ್ಲಿ ಸ್ವಲ್ಪ ಲೇಟಾಗಿ ಕತ್ಲಾಗತ್ತಲ್ಲ, ಹಾಗಾಗಿ ಬೆಳಗ್ಗೆ ಇತ್ತು. ಸೊ ನಾವು ಅರ್ಲಿ ಡಿನ್ನರ್ನ ಮಾಡ್ತಾ ಇದ್ದೀವಿ. ಹಾಗೆಯೇ ನೀವೇನಾದರೂ ಈ ಹ್ಯೂಸ್ಟನಲ್ಲಿದ್ದು ಈ ಹೋಟೆಲ್ಗೆ ಏನಾದರೂ ಹೋಗಬೇಕು ಅಂತಂದರೆ ಅಲ್ಲಿ ವ್ಯಾಲಿಡ್ ಪಾರ್ಕಿಂಗ್ ಕೂಡ ಇದೆ. ಬಿಕಾಸ್ ಮೆಡಿಕಲ್ ಸೆಂಟರ್ ಆದ್ದರಿಂದ ಪಾರ್ಕಿಂಗ್ ತುಂಬಾ ಇದು ಇರುತ್ತಲ್ಲ, ಜಾಗ ಕಮ್ಮಿ ಇರುತ್ತಲ್ಲ. ಸೊ ನಾವು ಕಾರ್ ಕೀ ಕೊಟ್ಟರೆ ಅವರೇ ಹೋಗಿ ಪಾರ್ಕಿಂಗ್ ಮಾಡ್ತಾರೆ. ಆ್ಯಂಡ್ ನಾವು ವಾಪಸ್ ಬಂದ ತಕ್ಷಣ ಅವರೇ ಹೋಗಿ ಕಾರ್ ತೊಗೊಂಬಂದು ಕೊಡ್ತಾರೆ. ಆ್ಯಂಡ್ ಸೊ ನಾನು ತೊಗೊಂಡಿದ್ದಂತಹ ಮೇನ್ ಡಿಶ್ ಬಂದು ಇದು ಜಸ್ಟ್ ಲೈಕ್ ಅ ಸಲಾಡ್ ಥರ. ಇದ್ರೊಳಗೆ ಆರೆಂಜ್ ಮತ್ತು ನಟ್ಸ್ ಹಾಗೆಯೇ ಸುಮಾರು ಐಟಮ್ಸ್ಗಳು ಹಾಕಿದ್ರು. ತುಂಬ ಇಷ್ಟ ಆಯ್ತು ನನಗೆ. ಹಾಗೆ ಈ ಫ್ಲೇವರು ನನಗೆ ಸೀರಿಯಸ್ಲಿ ನೆನಪಿಲ್ಲ. ಇದು ಮಾಕ್ಟೇಲ್. ಇದು ಸ್ವಲ್ಪ ಸ್ಪೈಸಿ, ಈ ಕಡೆ ಸ್ಪೈಸಿ, ಆ ಕಡೆ ಶುಗರ್ ಹಚ್ಚಿದ್ದಾರೆ. ಸೊ ಇದು ಬಂದು ಮಾಕ್ಟೇಲ್. ತಪ್ಪು ತಿಳ್ಕೊಬಿಡಿ, ಕಾಕ್ಟೇಲ್ ಅಂತ. ಇಟ್ಸ್ ಜಸ್ಟ್ ಲೈಕ್ ಅ ಜ್ಯೂಸ್ ಥರ, ಏನು ಆಲ್ಕೋಹಾಲ್ ಕಂಟೆಂಟ್ ಇರೋದಿಲ್ಲ ಅದ್ರೊಳಗೆ. ಸೊ ಅದನ್ನು ನಾನು ಸಲಾಡ್ ಜೊತೆ ತೊಗೊಂಡೆ. ಅದಾದಮೇಲೆ ಎಲ್ಲ ಊಟ ಆದಮೇಲೆ ಲಾಸ್ಟಿಗೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡು, ಡೆಸರ್ಟ್ ಥರ ನಾವು ಲಾಸ್ಟಿಗೆ ಕೇಕ್ ತಿನ್ಬೋದಲ್ಲ. ಸೊ ಹಾಗಾಗಿ
Happy birthday to you. Happy birthday to you. Happy birthday to you, dear Sneha. Happy birthday to you. ಗಂಟ್ಲಿಗೆ ಹಿತಕರವಾದಂತಹ ಪಾಟ್ನ ತಿನಿಸು. ಇನ್ನೊಂದು ಸ್ವಲ್ಪ ಕ್ರೀಮ್ ತಿನ್ನು. ಹ್ಯಾಪಿ ಬರ್ಡೇ ಟು ಯು. ನಾನು ವೇಟ್ ಮಾಡಾಕತ್ತೀನಿ ಕೇಕ್ ತಿನ್ನಿಸ್ತಾಳೆ ಅಂತ. ಇನ್ನೂ ತೆಗೆದ್ರಲ್ಲೇ ಇದ್ದಾಳೆ. ಚೆನ್ನಾಗಿದೆ ಕೇಕ್. ಇಷ್ಟ ಬಂದಿದೆ ಒಳ್ಳೆನಲ್ಲ. ನಾನು ಬರ್ಡೇಗೆ ಅಂತ ರೆಡಿ ಆದ ತಕ್ಷಣ ನನ್ನ ಹಸ್ಬೆಂಡು ಹೋಗೋಣ ಬಾ ಅಂತ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು. ಹೋಟೆಲ್ಗೆ ತುಂಬ ಲೇಟ್ ಆಗಿಬಿಡತ್ತೆ ಅಂತ ಹೇಳಿ, ಅಂದರೆ ಆ ಸ್ಲಾಟ್ ಬುಕ್ ಮಾಡಿರ್ತಾರಲ್ವ. ಸೊ ಹಾಗಾಗಿ ನಾನು ಏನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಡ್ರೆಸ್ ಹೇಗೆ ಕಾಣಿಸುತ್ತೆ ಏನು ಅಂತ ಎಲ್ಲ ಹಿಂಗೆ ಓವರಾಲ್ ಲುಕ್ನ ತೋರ್ಸೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಹೋಟೆಲಿಂದ ಬಂದ ಮೇಲೆ ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹನು ಬರ್ಡೇಗೆ 2 ಗಿಫ್ಟ್ ಇದ್ದಾವೆ, ತೊಗೊಂಬಂದಿದ್ದೀನಿ. ಅವ್ಳಿಗೆ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಇಲ್ಲಂತಂದ್ರೆ ಜಗಳ ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳಿ, ಅದಕ್ಕೆ ಅವ್ಳಿಗೆ ಹೇಳ್ಬಿಟ್ಟೆ ತೊಗೊಂಬರೋದು. ಸೊ ನೋ ಸರ್ಪ್ರೈಸ್. ಅಂದ್ರೆ ಈಗ ಬರ್ಡೇ ಏನಾದ್ರೂ ಅವ್ರು ಕೊಡ್ತಾರೆ ಅಂತಂದ್ರೆ ಅದು ನನಗೆ ಯೂಸ್ಫುಲ್ ಆಗಿರ್ಬೇಕು, ಅಥವಾ ನನಗೆ ಅದು ಇಷ್ಟ ಆಗ್ಬೇಕು. ಅವ್ರ ಟೇಸ್ಟೇ ಬೇರೆ ತರ ಇದೆ, ನನ್ನ ಟೇಸ್ಟೇ ಬೇರೆ ತರ ಇದೆ. ಸುಮ್ಮನೆ ತಂದು ದುಡ್ಡು ವೇಸ್ಟ್ ಮಾಡೋ ಬದಲು ಏನು ನನಗೇನ್ ಬೇಕು ಅಂತ ಕೇಳಿ ತಗೊಂಬರೋದು ನನಗೆ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ನಾನೇನು ಸರ್ಪ್ರೈಸ್ ಕೊಡಲ್ಲ ಜಾಸ್ತಿ. ಸೊ ಈ ಒಂದು ಸ್ಮಾಲ್ ಗಿಫ್ಟ್ ಸರ್ ಬ್ಯಾಗ್. ಸೊ ನನಗೆ ಇದು ಆಕ್ಚುಲಿ ಬೇಕಿತ್ತು, ಬಿಕಾಸ್ ಈ ಬ್ಯಾಗ್ ಬಂದು ಲಾಂಗ್ ಚಾಂಪ್ ಶಾರ್ಟ್ ಹ್ಯಾಂಡಲ್, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ವರ್ಕಿಗೆ ಸೋ ಲೈಟ್ ವೇಟ್, ಟ್ರಾವೆಲ್ ಮಾಡಕ್ಕೆ ಅಥವಾ ವರ್ಕಿಗೆ ಹೇಳಿ ಮಾಡಿಸಿದಂತಹ ಬ್ಯಾಗ್. ನಾನು ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಈ ಬ್ಯಾಗ್ ತಗೋಬೇಕು ಅಂತ ಹೇಳ್ಬಿಟ್ಟು. ಲಾಂಗ್ ಚಾಂಪ್ ನನ್ನ ಹತ್ರ ಆಲ್ರೆಡಿ ಲಾಸ್ಟ್ ಬರ್ಡೇ ತಗೊಂಡಿರುವಂತಹ ಒಂದು ಲಾಂಗ್ ಚಾಂಪ್ ಇದೆ. ಸೊ ಅದನ್ನ ನಾನು ಎಲ್ಲೇ ಏರ್ಪೋರ್ಟಿಗೆ ಹೋದ್ರು ಅದನ್ನೇ ಕ್ಯಾರಿ ಮಾಡೋದು, ಬಿಕಾಸ್ ವೆರಿ ಕನ್ವೀನಿಯಂಟ್. ಸ್ವಲ್ಪ ಎಕ್ಸ್ಪೆನ್ಸಿವ್. ನೀವ್ ನೋಡಿದ್ರೆ ಅಯ್ಯೋ ಇದೇನು ಇಷ್ಟು 200 ರೂಪಾಯಿ ಅಂತ ಅನ್ಕೋಬಹುದು, ಬಟ್ ದಿಸ್ ಈಸ್ ಕಾಸ್ಟ್ಲಿ ಬ್ಯಾಗ್. ಥ್ಯಾಂಕ್ ಯು ಸೋ ಮಚ್ ನನ್ಗೆ ಇಷ್ಟ ಆಗಿದೆ ಅಂತ ಬ್ಯಾಗ್ ಕೊಟ್ಟಿದ್ದಕ್ಕೆ. ಇದು ನೋಡಿ ಇನ್ನೂ ಇಷ್ಟಪಡ್ತೀಯ. ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಇಂಗ್ಲಿಷ್ ಐವಿ ಪ್ಲಾಂಟ್. ನನಗೆ ಪ್ಲಾಂಟ್ ಇಷ್ಟ ಅಂತ ಹೇಳ್ಬಿಟ್ಟು ಪ್ಲಾಂಟ್ ತಗೊಂಡ್ಬಂದಿದ್ದಾರೆ. ಫ್ಲವರ್ಸ್ ಆದ್ರೆ ಬಾಡೋಗ್ಬಿಡುತ್ತೆ, ಬಟ್ ಪ್ಲಾಂಟ್ ಆದ್ರೆ ಅದು ಬೆಳೆಯುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಎಸ್, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು ಅಗೇನ್. ಎಸ್, ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು. ಹೋಪ್ಫುಲಿ ನಿಂಗೆ ಇಷ್ಟ ಆಯ್ತು ಅನ್ಕೋತೀನಿ ಇವತ್ತಿನ ದಿನ. ಎಸ್, ತುಂಬಾನೇ ಚೆನ್ನಾಗಿತ್ತು. ರೆಸ್ಟೋರೆಂಟ್ ಆಗಿರ್ಬೋದು, ಅಥವಾ ಅಲ್ಲಿ ಊಟ ಮಾಡಿದಂತಹ ಒಂದು ಎನ್ವಿರಾನ್ಮೆಂಟ್ ಆಗಿರಬಹುದು. ನನಗೆ ಸ್ವಲ್ಪ ಹುಷಾರಿಲ್ಲ, ಶೀತ ಆಗಿದೆ, ತಲೆನೋವಿದೆ, ಬಟ್ ಸ್ಟಿಲ್ ಇವತ್ತಿನ ದಿನನ ನಾನು ತುಂಬಾ ಥರೋಲಿ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಅಂಡ್ ಐ ಜಸ್ಟ್ ಲವ್ ದ ಗಿಫ್ಟ್ಸ್. ಹಾಗೆ ಇವತ್ತಿನ ಔಟ್ಫಿಟ್ ಯಾರು ಗಿಫ್ಟ್ ಇಷ್ಟಪಡಲ್ಲ ಹೇಳಿ. ಅಂಡ್ ಇನ್ನೊಂದೇನು ಅಂತಂದ್ರೆ ವಿ ಆರ್ ಮಿಸ್ಸಿಂಗ್ ಚೆರಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ. ಇವಾಗ ಕಾರಲ್ಲಿ ಹೋಗ್ತಾನೋ ಅದೇ, ಕಾರಿಂದ ಬರ್ತಾನೋ ಅದೇ, ಅಲ್ಲಿ ಕೇಕ್ ತಿನ್ಸ್ಬೇಕಾರೋ ಅದೇ. ಚೆರಿನೇ ಮೈಂಡ್ ಒಳಗೆ ಅವಳೇ ಕೂತ್ಬಿಟ್ಟಿದ್ದಾಳೆ. ಅವಳಿಗೆ ನಾವು ಚಿಟ್ಮಿ ಅಂತ ಕರಿತೀವಿ ಕೆಲವೊಂದ್ಸತಿ, ಚೆರಿ ಚಿಟ್ಮಿ ಅಂತೆಲ್ಲ ಕರಿತಿರ್ತೀವಿ. ಸೊ ಅವಳಿದ್ರೆ ಇನ್ನೂ ಒಂಥರ ಕಂಪ್ಲೀಟ್ನೆಸ್ ಅಂತ ಅನಿಸ್ತಿತ್ತು ನನ್ನ ಬರ್ಡೇ. ಈ ಸತಿ ಅವಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಅವಳು ನನಗೆ ಫಸ್ಟ್ ವಿಶ್ ಮಾಡಿದ್ದು ಚೆರಿನೇ. ಸೊ ಲವ್ ಯು ಚೆರಿ, ಲವ್ ಯು ಸೋ ಮಚ್. ಅವಳು ಗಿಫ್ಟ್ ಕಾರ್ಡ್ ಮಾಡಿದ್ದ ತೋರ್ಸ್ ಮಾಡಿದಾಳ ಅನ್ಸುತ್ತೆ ನಿಮ್ ಬರ್ಡೇ ಕಾರ್ಡ್. ಏನೋ ಕಾರ್ಡ್ ಮಾಡ್ತೀನಿ ಮಮ್ಮಿಗೆ ಅಂತ ಹೇಳಿದ್ಲು, ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ಲು. ನೋಡೋಣ. ಹಸ್ಬೆಂಡ್ ಅದನ್ನ ಗಿಫ್ಟ್ ಮಾಡಿದ್ರಲ್ಲ ನನ್ನ
ಬರ್ಡೇಗೆ ಬ್ಯಾಗ್. ಅದೇ ಥರ ನನ್ನ ಹತ್ರ ಇನ್ನೊಂದು ಬ್ಯಾಗ್ ಇದೆ, ಸೇಮ್ ಕಂಪ್ನಿದು, ಲೈಕ್ ನೆವಿ ಬ್ಲೂನೇ. ಸೊ ಹಾಗಾಗಿ ಅದನ್ನ ಎಕ್ಸ್ಚೇಂಜ್ ಮಾಡಕ್ಕೆ, ಲೈಕ್ ಬೇರೆ ಕಲರ್ನ ತಗೊಂಡ್ಬರಕ್ಕೆ ಅಂತ ನಾವು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಯಾವ ಕಲರ್ ಸಿಗುತ್ತೆ ಏನು ಅಂತ. ನಾನು ಇಷ್ಟಪಡೋ ಅಂತ ಎವ್ರಿ ಡೇ ಕಲರ್ ಚೂಸ್ ಮಾಡೋಣ ಅಂತ. ಲೈಕ್ ಡಾರ್ಕ್ ಕಲರು ಅಲ್ಲ, ಲೈಟ್ ಕಲರು ಅಲ್ಲ, ಲೈಕ್ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗೋ ತರ ಕಲರ್ ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಯಾವ ತರ ಸಿಗುತ್ತೆ ಅಂತ. ಸೊ ಲೆಟ್ಸ್ ಗೋ. ಎಸ್, ಇದು ನೋಡ್ತಾ ಇರ್ಬೋದು ಶಾರ್ಟ್ ಹ್ಯಾಂಡಲ್. ನಾನು ಆಮೇಲೆ ಹಾಕ್ಕೊಂಡು ಟ್ರೈ ಆದ್ಮೇಲೆ ನನಗೆ ಗೊತ್ತಾಯ್ತು ಶಾರ್ಟ್ ಹ್ಯಾಂಡಲ್ ಇರೋದ್ರಿಂದ ನನಗೆ ಅಷ್ಟೊಂದು ಕಂಫರ್ಟ್ ಆಗಲ್ಲ. ಸ್ವಲ್ಪ ಭಾರ ಏನಾದರೂ ಹಾಕ್ಕೊಂಡಾಗ ಶೋಲ್ಡರ್ಗೆ ಹಾಕ್ಕೊಳಕ್ಕಾಗಲ್ಲ, ನನ್ನ ಕೈಯಲ್ಲೇ ಇಟ್ಕೋಬೇಕು, ಅಥವಾ ಹುಕ್ ಆಫ್ ದಿ ಆರ್ಮ್ ಲೈಕ್ ಹಿಂಗೆ ಹಾಕೊಳ್ಳೋಕೆ ಕಷ್ಟ ಆಗತ್ತೆ ಇದು ಅಂತ ಅನ್ನಿಸ್ತು. ಹಾಗೇನೆ ಇನ್ನೊಂದೇನು ಅಂತಂದರೆ ಇದಕ್ಕೆ ಸ್ಲಿಂಗ್ ಸೈಡ್ ಹಾಕೊಳ್ಳೋ ಥರದ್ದು ಇಲ್ಲ. ಆಮೇಲೆ ಇದಕ್ಕೆ ಹಾರ್ಡ್ವೇರು ಬಟನ್ಸ್ ಗೋಲ್ಡಲ್ಲಿದೆ, ಮತ್ತು ಜಿಪ್ಪು ಒಂಥರ ಗ್ರೇ ಕಲರಲ್ಲಿದೆ. ಅದು ನಂಗೆ ಅಷ್ಟು ಚೆನ್ನಾಗಿ ಅನಿಸಲಿಲ್ಲ. ಆ್ಯಂಡ್ ಇನ್ನೊಂದು ರೀಸನ್ ಏನು ಅಂತಂದರೆ ಈ ಕಲರ್ ನನ್ನ ಹತ್ರ ಆಲ್ರೆಡಿ ಇದೆ ಬ್ಯಾಗ್, ಸೊ ಅದಕ್ಕೆ ಚೇಂಜ್ ಮಾಡೋಣ ಅಂದ್ಕೊಂಡೆ. ನನಗೆ ಗೊತ್ತು ಸುಮಾರು ಜನ ನೀವು ಔಟ್ಫಿಟ್ ಬಗ್ಗೆ ಕೇಳ್ತೀರಿ ಅಥವಾ ಒಡವೆ ಜ್ಯುವೆಲ್ಸ್ಗಳ ಬಗ್ಗೆ ಕೇಳ್ತೇನೆ. ಡ್ರೆಸ್ ಬಂದು ಈ ಥರ ಇದೆ. ಇದು ಬಂದು ಗ್ರೇ, ಲೈಟ್ ಗ್ರೇ ಆ್ಯಂಡ್ ಡಾರ್ಕ್ ಗ್ರೇ ಓಂಬ್ರೆ ಎಫೆಕ್ಟ್ ಅಲ್ಲಿ ಇದೆ. ಸೊ ಇದು ಬಂದು ಸ್ವಲ್ಪ ಹಾಫ್ ಶೋಲ್ಡರು, ಪೂರ್ತಿ ಅಲ್ಲ, ಜಸ್ಟ್ ಇಲ್ಲಿ ತನಕ ಅಷ್ಟೇ. ಸೊ ಈ ಥರ ಬರುತ್ತೆ. ಹಾಗೆ ಲಾಂಗ್ ಸ್ಲೀವ್ಸ್ ನೋಡಿದ್ರಲ್ಲ ನೀವು ವಿಡಿಯೋದಲ್ಲಿ. ಇದ್ರದ್ದು ಲಿಂಕ್ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ, ಲಿಂಕ್ ಇಲ್ಲ ನನ್ನ ಹತ್ರ. ಇದು ಒಂದು ಸ್ಕರ್ಟ್, ಸೊ ಫುಲ್ ಆನ್ ಬ್ಲಿಂಗ್ ಇದೆ. ಸೊ ಕೆಳಗಡೆ ಲೈಟ್ ಇದೆ, ಮೇಲ್ಗಡೆ ಡಾರ್ಕ್ ಇದೆ. ಟಾಪ್ಗೆ ಮೇಲ್ಗಡೆ ಲೈಟ್ ಇದೆ, ಕೆಳಗಡೆ ಡಾರ್ಕ್ ಇದೆ. ಸೊ ಈ ಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದು ನನ್ನ ನೋಡಿದ ತಕ್ಷಣ ನನ್ನ ಬರ್ಡೇಗೆ ಅಂತ ಅಂದ್ಕೊಂಡೆ. ಬಿಕಾಸ್ ಬರ್ಡೇಗೆ ಈ ಥರದ್ದು ಏನೇನಾದರೂ ಸ್ಪೆಷಲ್ ಆಗಿರುವಂತಹ ಡ್ರೆಸ್ ಹಾಕ್ಕೊಂಡ್ರೆ ಅದೊಂಥರ ಚೆನ್ನಾಗಿ ಫೀಲ್ ಅನಿಸುತ್ತೆ. ನನ್ನ ಬರ್ಡೇ ಆ್ಯಕ್ಚುಲಿ ಆಗ್ತಾ ಇದೆ ಅನ್ನೋ ಥರ ಫೀಲ್ ಕೊಡುತ್ತೆ. ಬಟ್ ಏನೋ ನಂಗೆ ಗೊತ್ತಿಲ್ಲ, ಆ ಥರ ಇಷ್ಟ ಆಗುತ್ತೆ ನನಗೆ. ಕೆಲವೊಂದು ಅಕೇಶನ್ಸ್ಗೆ ನಾನು ಸಿಂಪಲ್ ಆಗಿ ಇರ್ತೀನಿ, ಕೆಲವೊಂದು ಅಕೇಶನ್ಸ್ಗೆ ಏನೋ ಒಂದು ಸ್ವಲ್ಪ ಚೆನ್ನಾಗಿ ರೆಡಿ ಆಗಬೇಕು ಅಥವಾ ಈ ಥರದ್ದೇನೋ ಬ್ಲಿಂಗಿ ಹಾಕ್ಕೋಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ನನ್ನ ಜ್ಯುವೆಲ್ರಿ ಎಲ್ಲ ಈ ಬಾಕ್ಸ್ ಒಳಗೆ ಇಟ್ಟಿರ್ತೀನಿ. ಈ ಬಾಕ್ಸ್ದು ಲಿಂಕ್ ಕೇಳಿದಿರಿ ಸುಮಾರು ಸತಿ. ಸೊ ಈ ಬಾಕ್ಸ್ನ ನಾನು Amazon.com ಅಲ್ಲಿ ತರಿಸಿರೋಂಥದ್ದು. ಇದು ಮಿರರ್ ಕೂಡ ಇದೆ. ಸೊ ಇಲ್ಲಿ ನೋಡ್ಕೊಂಡು ನಾವು ಜ್ಯುವೆಲ್ರಿಗಳನ್ನ ಹಾಕೋಬಹುದು. ಸೊ ಇದಕ್ಕೆ ನಾನು ಯಾವ ಜ್ಯುವೆಲ್ರಿ ಹಾಕೊಳ್ಳೋದು ಅಂತ ಅನ್ಕೊಂಡೆ. ಇದನ್ನ ಹಾಕೊಳ್ಳೋಣ ಅನ್ಕೊಂಡೆ. ಇದು 925 ಇಸ್ರೇಲ್, ಮೇಡ್ ಇನ್ ಇಸ್ರೇಲ್. ಇಲ್ಲಿ ಕಾಣಿಸಬಹುದು ನಿಮಗೆ, ಮೇಡ್ ಇನ್ ಇಸ್ರೇಲ್ 925 ಪ್ಯೂರ್ ಸಿಲ್ವರ್ದು. ಬಟ್ ನನಗೆ ತುಂಬ ಡ್ರೆಸ್ಸು ಫುಲ್ ಜಾಸ್ತಿ ಗ್ರ್ಯಾಂಡ್ ಇದೆ, ಹಾಗೆ ಜ್ಯುವೆಲ್ಸು ತುಂಬಾ ಜಾಸ್ತಿ ಅನಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅನಿಸ್ತು. ಹಾಗಾಗಿ ನಾನು ನೆಕ್ಸ್ಟ್ ತೊಗೊಂಡಿದ್ದಂಥದ್ದು ಇದನ್ನು. ಸೊ ಇದು ಬಂದು CZ ಸ್ಟೋನಲ್ಲಿರುವಂತಹ ಬ್ಯೂಟಿಫುಲ್ ಸ್ಟಡ್ಸ್, ಏನು ರಿಯಲ್ ಸ್ಟೋನ್ಸ್ ಅಂತ ಹೇಳ್ತೀವಲ್ವ ನಾವು, ಅದು. ಸೊ ಈಗ ನಾನು ಹಾಕ್ಕೊಂಡಿರೋದು ಅದೇ, ಅದಕ್ಕಿಂತ ದೊಡ್ಡ ಸೈಜಲ್ಲಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸುತ್ತ ಚಿಕ್ಕ ಚಿಕ್ಕ ಹರಳಿದೆ, ಮಧ್ಯ ದೊಡ್ಡ ಹರಳಿದೆ. ನಾವೇನು CZ ಸ್ಟೋನ್ ಅಂತ ಹೇಳ್ತೀವಲ್ಲ, ಸೊ ಅದು. ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ನನಗೆ, ಅದಕ್ಕೆ. ಸೊ ಹಾಕೊಂಡು ನೋಡಿದೆ, ಬ್ಯೂಟಿಫುಲ್ ಆಗಿ ಅನ್ನಿಸ್ತು. ಅಷ್ಟು ಗ್ರ್ಯಾಂಡ್ ಅನ್ಸಲ್ಲ, ಬಟ್ ತುಂಬ ಹೊಳಿತಾ ಇರುತ್ತೆ. ಆ್ಯಕ್ಚುಲಿ ತುಂಬ ಹೊಳೆಯುತ್ತೆ, ಪಳ ಅಂತಿರುತ್ತೆ. ಆ ಥರದ್ದು ನನ್ನ ಹತ್ರ 3 ಸೈಜ್ ಇದೆ. ಸೊ ಇದು ದೊಡ್ಡದು, ಈಗ ನಾನು ಹಾಕ್ಕೊಂಡಿರೋದು ಮೀಡಿಯಮ್ಮು. ಸೊ ಅದಕ್ಕಿಂತ ಒಂಚೂರು ಚಿಕ್ಕದಿದೆ, ನೋಡ್ತಾ ಇರ್ಬೋದು. ಸೊ 3 ಸೈಜಸ್ ಇದೆ. ಫಿಂಗರ್ ರಿಂಗ್ ನ ಹಾಕೊಂಡಿದ್ದೆ. ಸ್ಟೇಟ್ಮೆಂಟ್ ಪೀಸಸ್ಗಳ ತರ ನಾನು ಈ ಗೋಲ್ಡ್ ರಿಂಗ್ ಎಲ್ಲ ತೆಗೆದ್ಬಿಟ್ಟು ಜಸ್ಟ್ ಇದು ನೋಡ್ತಾ ಇರ್ಬೋದು. ಇದೂ ಅಷ್ಟೇ ಪ್ಯೂರ್ ಸಿಲ್ವರ್ 925 ನನ್ನ ಪ್ರಿಂಟ್. ಸೊ ಇದು ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಹಾಗೆ ಈ ರಿಂಗ್ ಇದು ತಮಿಳ್ನಾಡಿಂದ ಒಂದು ಜ್ಯುವೆಲ್ರಿ ಎಕ್ಸಿಬಿಷನ್ ಬಂದಿತ್ತು.
ದಾವಣಗೆರೆಗೆ. ಸೊ ಆವಾಗ ನಾನು ಹೋದಾಗ ತುಂಬಾ ಇಷ್ಟ ಆಗಿ ತೊಗೊಂಡಂತಹ ಫಿಂಗರ್ ರಿಂಗ್ಸು. ಸೊ ಇದೆಲ್ಲ ರಿಂಗ್ ಇದ್ದು ಹಾಕ್ಕೊಳ್ಳೋಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಬಟ್ ಅದನ್ನು ಬಿಚ್ಚಿ ಹಾಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೋ ಗುಡ್, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹಾಗೆ ಇದು ಎಷ್ಟೇ ವರ್ಷ ಆದರೂ ಏನೂ ಆಗಲ್ಲ, ಬಿಕಾಸ್ ಈ ಹರಳು ತುಂಬ ಪ್ಯೂರ್, ಹಾಗೆಯೇ ಬೆಳ್ಳಿದು. ಸೊ ಹಾಗಾಗಿ ಆರ್ಟಿಫಿಷಿಯಲ್ ತೊಗೊಳೋದಕ್ಕಿಂತ ಬೆಟರ್ ನನಗೆ ಇದರೊಳಗೆ ಇನ್ವೆಸ್ಟ್ ಮಾಡೋದು ಚೆನ್ನಾಗಿ ಅಂತ ಅನಿಸುತ್ತೆ. ನನ್ನ ಹಸ್ಬೆಂಡ್ ಕೊಟ್ಟಿದ್ದಂತಹ ಗಿಫ್ಟ್ನ ನೀವು ನೋಡಿದ್ರಲ್ವ, ನಾನು ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ತೋರಿಸಿದ್ದೆ. ಯಾವ ಕಲರಿಗೆ ಎಕ್ಸ್ಚೇಂಜ್ ಮಾಡಿದೆ ಅಂತಂದರೆ, ಜಾಬಿಗೆ ತೊಗೊಂಡು ಹೋಗಿದ್ದೀನಿ ಆಲ್ರೆಡಿ ಇವತ್ತು. ಸೊ ಈ ಕಲರು ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು, ಬ್ರೌನ್, ಲೈಟ್ ಬ್ರೌನ್ ಹಾಗೆ ಡಾರ್ಕ್ ಬ್ರೌನ್ ಕಾಂಬಿನೇಷನ್. ಬಿಕಾಸ್ ನನ್ನ ಹತ್ರ ಬ್ಲ್ಯಾಕ್ ಇದೆ, ಲಾಂಗ್ ಚಾಂಪ್ ನನ್ನ ಹತ್ರ ನೇವಿ ಬ್ಲೂ ಇದೆ. ಇದು ಬಂದು ಫ್ಯಾಬ್ರಿಕ್ ಪಾಲಿಸ್ಟರು, ಬಟ್ ಇದು ಬಂದು ಆ ಥರ ಇಲ್ಲ, ಇನ್ನೂ ಸುಮಾರು ವರ್ಷ ಬಾಳಿಕೆ ಬರುತ್ತೆ. ಇದೇ ಮೋರ್ ದೆನ್ 15 to 20 years ಬಾಳಿಕೆ ಬರುತ್ತೆ. ಇದು ಅದಕ್ಕಿಂತ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆ ಇದು ಬಂದು ವಾಟರ್ ಪ್ರೂಫ್ ಮೆಟೀರಿಯಲ್ ಆಗಿದೆ. ಸೊ ಇದಕ್ಕಿಂತ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ಸೊ ನನ್ನ ಹತ್ರ ಆಲ್ರೆಡಿ ನೆವಿ ಬ್ಲೂ ಕಲರ್ ಇದೆ, ಒಂದು ಸ್ವಲ್ಪ ಡಾರ್ಕ್ ಕಲರ್ಸ್ ಇದೆ, ಲೈಕ್ ಬ್ಲ್ಯಾಕ್ ಅನ್ಸುತ್ತೆ, ನೆವಿ ಬ್ಲೂನು ಅನ್ಸುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನ ಎಕ್ಸ್ಚೇಂಜ್ ಮಾಡಿದ್ದಷ್ಟೇ. ಇಲ್ಲ ಅಂತಂದರೆ ನನ್ನ ಹಸ್ಬೆಂಡು ಕೊಟ್ಟಿದ್ದೆ ನಾನು ಇಟ್ಕೊಳ್ತಾ ಇದ್ದೆ, ಬಿಕಾಸ್ ನನ್ನ ಹತ್ರ ಎರಡೇ ಅದೇ ಸೇಮ್ ಕಂಪ್ನಿದು ಸೇಮ್ ಕಲರ್ ಆಗಿಬಿಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಮತ್ತೆ ಹೋಗಿ ಇದನ್ನು ತೊಗೊಂಬರ್ಬೇಕಾಯ್ತು. ಸೊ ತುಂಬಾ ಚೆನ್ನಾಗಿದೆ. ಇದರೊಳಗೆ ಗೋಲ್ಡ್ ಹಾರ್ಡ್ವೇರ್ ನೋಡಬಹುದು, ಲಾಂಗ್ ಚಾಂಪ್. ಸೊ ಇದು ಬಂದು ಅಫೋರ್ಡಬಲ್ ಲಕ್ಸುರಿ ಅಂತ ಹೇಳ್ಬೋದು. ಸೊ ಆನ್ಲೈನಲ್ಲೇ ನೀವು ನೋಡಬಹುದು, ಲಾಂಗ್ ಚಾಂಪ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ, LONGCHAMP, ಲಾಂಗ್ ಚಾಂಪ್. ಒಂದು ಕ್ಯೂಟ್ ಆದಂತಹ ಚಾರ್ಮ್ ಹಾಕಿದ್ದೀನಿ, ಹಾರ್ಸ್ ಚೆನ್ನಾಗಿದೆ ನೋಡಬಹುದು. ಇದು ನನ್ನ ಹತ್ರ ಇತ್ತಲ್ಲ, ಸೊ ಯೂಸ್ ಮಾಡಿರಲಿಲ್ಲ. ಸೊ ನೋಡೋಣ ಅಂತ ಹಾಕ್ತೆ, ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಇದು ಹೆಂಗೆ ಅಂತಂದರೆ, ಈ ಬ್ಯಾಗ್ ತುಂಬಾ ಲೈಟ್ ವೆಯ್ಟ್. ನಿಮಗೆ ಗೊತ್ತಿರೋಂಗೆ ದಿಸ್ ಈಸ್ ವೆರಿ ಫೇಮಸ್ ಫಾರ್ ಲೈಟ್ ವೆಯ್ಟ್. ತುಂಬ ಜನ ಇದನ್ನು, ಸುಮಾರು ಜನ ನಾನು ನೋಡಿದ್ದೀನಿ, ಟಿಕ್ಟಾಕ್ ಎಲ್ಲ ಕಡೆ ಇದನ್ನ ಜನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಬಿಕಾಸ್ ಲೈಟ್ ವೆಯ್ಟ್, ವರ್ಕಿಗೆ ಮತ್ತು ಕಾಲೇಜ್ ಸ್ಕೂಲ್ಗೆ ಈ ಬ್ಯಾಗ್ನ ತೊಗೊಂಡು ಹೋಗ್ತಾರೆ. ಸ್ಕೂಲ್ ಅಂದರೆ ಇಲ್ಲಿ ಕಾಲೇಜು. ಸೊ ಅದಕ್ಕೆ ಈ ಬ್ಯಾಗ್ನ ತುಂಬ ತೊಗೊಂಡು ಹೋಗ್ತಾರೆ. ಇದು ಬಂದು ನೀವೇನಾರು ಬಾಕ್ಸ್ ಹಾಕಿದ್ರೆ ಅದು ಹಿಂಗೆ ಜೋತ್ ಬಿದ್ದುಬಿಡುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ಈ ಥರ ಒಂದು ಇನ್ಸರ್ಟರ್ ಸಿಗುತ್ತೆ ಅಂತಂದರೆ ಇದರೊಳಗೆ ನಮಗೆಲ್ಲ ಆರ್ಗನೈಸ್ ಮಾಡಿ ಇಟ್ಕೋಬೋದು. ಸೊ ಬಾಟಲ್ ಇಟ್ಕೊಳ್ಳೋಕ್ಕೆ ತೋರಿಸ್ತೀನಿ ನೋಡಿ, ಆಲ್ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಾಟಲ್ ಇಟ್ಕೊಳ್ಳೋಕೆ ಸಪ್ರೇಟು ಇಲ್ಲೊಂದು ಕಡೆ, ಹಾಗೆ ಇಲ್ಲಿ ಒಳಗಡೆ ನಮ್ದೇನಾದ್ರು ಪರ್ಸ್ ಇಟ್ಕೊಳ್ಳೋಕ್ಕೆ ಜಿಪ್ ಇರುತ್ತೆ. ಇಲ್ಲೊಂದು ಪೌಚ್ ಇದೆ, ಇಲ್ಲಿದೆ, 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 ಇಲ್ಲಿದೆ. ಸೊ ಇದು ನಮಗೆ ತುಂಬ ಇದರಲ್ಲೆಲ್ಲ ಆರ್ಗನೈಸ್ ಮಾಡಿಟ್ಕೊಂಡ್ಬಿಟ್ರೆ, ನಾನು ಅವಾಗವಾಗ ಬ್ಯಾಗ್ನ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಇದನ್ನು ತೆಗೆದ್ಬಿಟ್ಟು ಇನ್ನೊಂದು ಬ್ಯಾಗಲ್ಲಿ ಇಟ್ಕೊಳ್ಳೋದು ಸೊ ಈಸಿ. ಹರಿಯಲ್ಲಿದ್ದಾಗ ನಾವು ಎಲ್ಲ ವಸ್ತುಗಳನ್ನು ತೆಗೆದು ಇಟ್ಕೊಳ್ಳೋ ಬದಲು ಸೊ ಇದೊಂದೇ ಬ್ಯಾಗ್ನ ತೆಗೆದು ಇಟ್ಕೊಳ್ಳೋದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಈ ಥರ ಇದೆ. ಸ್ಯಾನಿಟೈಸರ್ ತುಂಬ ಇಂಪಾರ್ಟೆಂಟು. ಸ್ಯಾನಿಟೈಸ್ ಮಾಡಿದ್ಮೇಲೆ ಹ್ಯಾಂಡ್ ಕ್ರೀಮ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹ್ಯಾಂಡ್ ಕ್ರೀಮ್, ಹಾಗೆ ಲಿಪ್ ಬಾಮ್ ತುಂಬ ಇಂಪಾರ್ಟೆಂಟ್. ಲಿಪ್ ಬಾಮ್ ಅದು ಯಾವುದು ಅಂತಂದರೆ ಇದು ಲಿಪ್ ಬಾಮ್. ಇದು ಸ್ಯಾನಿಟೈಸರ್. 2 ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ದೆ. ಆಮೇಲೆ ಲಿಪ್ ಟಿಂಟ್, ಮೆಬಿಲಿನ್ದು ಟೆಡ್ಡಿ ಲಿಪ್ ಟಿಂಟ್, ಹಾಗೆ ನಿಕ್ಸ್ದು ಬಟರ್ ಗ್ಲಾಸ್ ಗ್ಲಿಟರ್ದು, ಸಮ್ ರೋಲ್ ಆನ್ ಪರ್ಫ್ಯೂಮ್, ಮಿಂಟ್ ಆ್ಯಂಡ್ ಒಂದು ಪುಟಾಣಿ ಕನ್ನಡಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಇದೆಲ್ಲ ಬೇಕಾಗುತ್ತೆ ಆನ್ ದ ಗೋ. ಈಗೇನಾದರೂ ನಾವು ಕಾರಲ್ಲೇ ಲೇಟ್ ಆಯಿತು ಅಂತಂದರೆ ಇದೆ ಜಸ್ಟ್ ಒಂಚೂರು ಅಷ್ಟೇ. ಇದು ಆ್ಯಕ್ಚುಲಿ ನನ್ನ ವ್ಯಾಲೆಟ್ ಇಲ್ಲ, ನನ್ನ ವ್ಯಾಲೆಟ್ ಈ ಬ್ಯಾಗಲ್ಲಿಲ್ಲ, ಬೇರೆ ಬ್ಯಾಗಲ್ಲಿದೆ. ಇದು ಬಂದು ಇದನ್ನ ನಾವು ಹುಕ್ ಹಾಕಬಹುದು ಬ್ಯಾಗಿಗೆ. ಇದು ಬಂದು ಲೆದರ್ದು.
ಇದ್ರೊಳಗೆ ನಾನು ಒಂದಿಷ್ಟು ಲಿಪ್ ಪ್ರಾಡಕ್ಟ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ಇದು ಒಂದು ಲಿಪ್ ಬಾಮ್, ಇದು ಬಂದು ಟಿಂಟೆಡ್ ಲಿಪ್ ಬಾಮ್, ಇನ್ನೊಂದು ಲಿಪ್ ಬಾಮ್. ಲಿಪ್ ಬಾಮ್ ಲಿಪ್ ಗ್ಲಾಸಸ್ಗಳೇ ಜಾಸ್ತಿ ಇಟ್ಕೊಂಡಿದ್ದೀನಿ. ಇದೂ ಅಷ್ಟೇ, ಇದನ್ನು ಇದು ಗ್ಲಿಟರ್ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆ ಲಿಪ್ ಲೈನರ್. ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಜಾಸ್ತಿ ಟೈಮ್ ಇಲ್ಲದೆ ಇರೋ ಕಾರಣ ಜಸ್ಟ್ ಲಿಪ್ ಲೈನರ್ ಹಾಕ್ಬಿಟ್ಟು ಲಿಪ್ ಬಾಮ್ನ ಹಚ್ಕೊಂಡ್ಬಿಡ್ತೀನಿ ಅಷ್ಟೇ, ಸಾಕು ನನಗೆ, ಚೆನ್ನಾಗಿ ಅನಿಸುತ್ತೆ. ಸೊ ಇದಿಷ್ಟು ಬ್ಯಾಗಲ್ಲೇ ಇರುತ್ತೆ ಯಾವಾಗಲೂ. ಸೊ ಯಾವಾಗಾದರೂ ಬೇಕಾದರೆ, ಯಾವಾಗೂ ಬೇಕಾಗಲ್ಲ, ಜಸ್ಟ್ ಇನ್ ಕೇಸ್ ಅಂತ ಇಟ್ಕೊಂಡಿರೋದು. ಹಾಗೆ ಒಂದಿಷ್ಟು ಮಾಸ್ಕ್ಗಳನ್ನ ಇಟ್ಕೊಂಡಿದ್ದೀನಿ. ಮಕ್ಕಳು ಸಿಕ್ಕಾಗಿರ್ತಾರೆ ಅಥವಾ ನಾವು ಒಂಚೂರು ಕೆಮ್ತಾ ಇರ್ತೀವಿ, ಅದು ಸ್ಪ್ರೆಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಸ್ಕ್ ಇಟ್ಕೊಂಡಿದ್ದೀನಿ. ಹಾಗೆ ಪೆನ್, ಹಾಗೆ ಏರ್ಫೋನು ಮತ್ತು ಏರ್ಪಾಡ್ ಎರಡೂ ಇಟ್ಕೊಂಡಿದ್ದೀನಿ. ಎರಡೂ ಅಕಸ್ಮಾತ್ ಇದೇನಾದರೂ ನನಗೆ ಡೆಡ್ ಆದರೆ ಇದು ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಆಮೇಲೆ ಸನ್ ಗ್ಲಾಸಸ್ ಅಷ್ಟೇ. ಇಲ್ಲಿ ಸ್ವಲ್ಪ ಹೆಣ್ಮಕ್ಳ ವಸ್ತುಗಳನ್ನ ಇಟ್ಕೊಂಡಿದ್ದೀನಿ. ಸೊ ಅಷ್ಟೇ. ಇಲ್ಲಿ ನಂದು ಇಲ್ಲಿ ಮಧ್ಯ ಏನಿದೆ ಅಲ್ಲ, ಇಲ್ಲಿ ಬಾಕ್ಸ್ ಬರುತ್ತೆ, ಇಲ್ಲಿ ವಾಟರ್ ಕ್ಯಾನ್ ಬರುತ್ತೆ, ಇಲ್ಲಿ ನನ್ನ ವ್ಯಾಲೆಟ್ ಬರುತ್ತೆ, ಅಷ್ಟೇ. ನಂದು ಲ್ಯಾಪ್ಟಾಪ್ ಅಥವಾ ನಂದು ಫೈಲ್ ಏನಾದರೂ ಇದ್ದರೆ ಈ ಬ್ಯಾಗಲ್ಲಿ ಆರಾಮ್ ಇಡ್ಸುತ್ತೆ. ಅಥವಾ ನನಗೆ ಸ್ವಲ್ಪ ಚಳಿ ಏನಾದ್ರು ಆದರೆ ಇನ್ನೊಂದು ಎಕ್ಸ್ಟ್ರಾ ನಾನು ಮೇಲ್ಗಡೆ ಕೋಟ್ ಕೂಡ, ಜಾಕೆಟ್ ಕೂಡ ಇದು ಬ್ಯಾಗ್ ಒಳಗೆ ಇಟ್ಕೋಬಹುದು. ಸೊ ನಂಗೆ ತುಂಬಾ ಇಷ್ಟ ಆಯಿತು ಈ ಕಲರು. ತುಂಬ ಡೀಸೆಂಟಾಗಿ ಎವ್ರಿ ಡೇ ಕಲರ್, ತುಂಬಾ ಚೆನ್ನಾಗಿದೆ, ತುಂಬ ಲೈಟ್ ವೆಯ್ಟ್ ಆಗಿದೆ ಆ್ಯಂಡ್ ತುಂಬ ಫೇಮಸ್ ಸ್ಟೈಲ್ ಇದು. ತುಂಬ ಅಂದರೆ ತುಂಬ ಜನ ಇಷ್ಟಪಡ್ತಾರೆ ಇದನ್ನು. ನೀವು ನೋಡ್ಬೋದು, ಸರ್ಚ್ ಮಾಡಿ ನೋಡಿ, ಸುಮಾರು ಜನ ಇದನ್ನು ಸ್ಟೈಲ್ ಮಾಡಿದ್ದಾರೆ. ಇಟ್ಕೊಳ್ಳೋದ್ರಿಂದ ನಮ್ಮ ಬ್ಯಾಗಿಗೆ ಒಂದು ಶೇಪ್ ಇರುತ್ತೆ, ಹಾಗೇನೆ ಆರ್ಗನೈಸ್ಡ್ ಆಗೂ ಇರುತ್ತೆ ಬ್ಯಾಗ್. ಸೊ ಇದು ನಿಮಗೆ ಬೇಕು ಅಂತಂದ್ರೆ ಅಮೆಝಾನಲ್ಲಂತೂ ಆರಾಮಾಗಿ ಸಿಗುತ್ತೆ. ಈ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್. ಹಾಗೆ ನನಗೆ ಒಂದೊಂದ್ಸತಿ ಏನಾಗುತ್ತೆ ಗೊತ್ತಾ, ಈ ಬ್ಯಾಗ್ ತೊಗೊಂಡೋಗ್ಬೇಕಂದ್ರೆ ಊಟನ ಸ್ವಲ್ಪ ಚಲ್ಬಿಟ್ಟು ಬ್ಯಾಗ್ ಕಲೆ ಆಗ್ಬಿಟ್ಟಿತ್ತು, ತುಂಬ ಬೇಜಾರಾಗಿತ್ತು ನನಗೆ. ಸೊ ಆ ಥರ ಏನಾದ್ರು ಆಕ್ಸಿಡೆಂಟ್ಸ್ ಆದಾಗ ಅದು ಇದ್ರೊಳಗೆ ಚಲ್ಲಿರುತ್ತೆ. ನೀವು ಇದನ್ನ ಬೇಕಾದ್ರೆ ಕ್ಲೀನ್ ಮಾಡ್ಬೋದು ಅಥವಾ ಬೇರೆದನ್ನ ತಗೋಬಹುದು. ನಿಮ್ಮ ಬ್ಯಾಗ್ ಕಾಸ್ಟ್ಲಿ ಬ್ಯಾಗ್ ಇರುತ್ತೆ, ಅದಕ್ಕೇನು ಅಫೆಕ್ಟ್ ಆಗಲ್ಲ. ಬಟ್ ಇದು ಏನೇ ಆದ್ರೂ ಇದು ಮೆಟೀರಿಯಲ್ ಹೇಗಿದೆ ಅಂತಂದ್ರೆ ವಾಟರ್ ಪ್ರೂಫ್ ಅಥವಾ ಸ್ಟೇನ್ ಪ್ರೂಫ್ ಆಗಿದೆ. ಸೊ ಹಾಗಾಗಿ ಚಿಂತೆ ಇಲ್ಲ ಏನೇ ಚಲ್ಲಿದ್ರು. ಈ ಬ್ಯಾಗ್ ಒಳಗಡೆ ಏನೂ ಇಲ್ಲ, ಜಿಪ್ಪು, ಜಸ್ಟ್ ಇಲ್ಲೊಂದು ಪೌಚ್ ಇದೆ, ಇಲ್ಲಿ ನಾನು ಕೀ ಇಟ್ಟಿರ್ತೀನಿ. ಇಲ್ಲೊಂದು ಚಿಕ್ಕ ಪೌಚ್ ಇದೆ, ಇಲ್ಲಿ ಕೇರ್ ಕಾರ್ಡ್ ಇಟ್ಟಿದ್ದಾರೆ ಅವರೇನೆ. ಸೊ ದಿಸ್ ಈಸ್ ದ ಬ್ರ್ಯಾಂಡ್ ಲಾಂಚಾ ಪ್ಯಾರಿಸ್ ಅಷ್ಟೇ ಇದ್ರದ್ದು. ವಿಕ್ಸ್, ಗಂಟ್ಲು ಏನಾದರೂ ಕಿಚ್ಚಾದರೆ ಕಾಫ್ ಡ್ರಾಪ್ಸ್ ಥರ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಲೆದರ್ ಟ್ರಿಮ್, ಹಾಗೆ ಲೆದರ್ ಇದು ಮುಚ್ಚೋದು, ಇಷ್ಟೇ. ಸಿಂಪಲ್ ಆ್ಯಂಡ್ ಕ್ಲಾಸಿಯಾಗಿ ಕಾಣಿಸುತ್ತೆ ಬ್ಯಾಗು. ಸೊ ಇದು ಇಟ್ಕೊಂಡು ಹೋದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ, ಬಿಕಾಸ್ ಐ ಲವ್ ಬ್ಯಾಗ್ಸ್. ಹಾಗೆ ನೀವು ನೋಡಿದ್ರಲ್ಲ, ಇದನ್ನ ನೀವು ಇವಾಗ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಆರಾಮಾಗಿ ಮರ್ಚಿ ಇಡಬಹುದು. ಸೊ ನಿಮಗೆ ಮರ್ಚಿದ ಮೇಲೆ ಹೆಂಗೆ ಕಾಣಿಸುತ್ತೆ ತೋರಿಸ್ತೀನಿ. ಬಿಕಾಸ್ ನಾವೇನೋ ಈಗ ಇಂಡಿಯಾಕ್ಕೆ ಹೋಗ್ಬೇಕಾದ್ರೆ ಬ್ಯಾಗ್, ಎಕ್ಸ್ಟ್ರಾ ಬ್ಯಾಗ್ ಬೇಕಾಗಿರುತ್ತೆ. ಅವಾಗ ತೊಗೊಳಕ್ಕೆ ಹೋಗ್ಬೇಕು ಅಂದಾಗ, ಅಲ್ಲ ಕ್ಯಾರಿ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಅದು ಸ್ಪೇಸ್ ಇಡಿಸುತ್ತೆ ಅಥವಾ ವೇಟ್ ಇರುತ್ತೆ. ಬಟ್ ಇದಾದರೆ ಹಂಗಿಲ್ಲ, ಜಸ್ಟ್ ಹಿಂಗೆ ಮರ್ಚ್ಬಿಟ್ಟು ಇದನ್ನು ಬಟನ್ ಪ್ರೆಸ್ ಮಾಡಿದ್ರೆ ಆಗೋಯ್ತು. ಸೊ ಇದನ್ನು ಆರಾಮಾಗಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ಈಗ ನಮಗೆ ಒಂದೇ ಕಲರ್ ಬ್ಯಾಗ್ ಯೂಸ್ ಮಾಡೋಕ್ಕೆ ಬೋರ್ ಆಗುತ್ತೆ ನನಗೆ. ಸೊ ಹಾಗಾಗಿ ನನ್ನ ಹತ್ರ ಸುಮಾರು ಬ್ಯಾಗ್ ಇದೆ, ಎಲ್ಲ ಬ್ಯಾಗ್ನೂ ನಾನು ಯೂಸ್ ಮಾಡಬೇಕು. ಸೊ ಹಾಗಾಗಿ ಇದನ್ನು ಈ ಥರ ಮರ್ಚಿ ಒಂದು ಡಸ್ಟ್ ಬ್ಯಾಗಲ್ಲಿ ಹಾಕಿಟ್ಬಿಟ್ರೆ ಆರಾಮಾಗಿರುತ್ತೆ. ಸೊ ನಾವು ಟ್ರಾವೆಲಿಗೆ ತೊಗೊಂಡೋಗ್ಬೇಕು, ಅಲ್ಲಿ ಬೇರೆ ಬ್ಯಾಗ್ನ ಔಟ್ಫಿಟ್ಟಿಗೆ ತಕ್ಕಂಗೆ ಚೇಂಜ್ ಮಾಡಬೇಕು ಅಂದಾಗೂ ಈ ಥರ ಮಾಡಿಟ್ಕೋಬಹುದು. ಸೊ ಇಟ್ಸ್ ವೆರಿ ಕನ್ವೀನಿಯಂಟ್. ಬಟ್ ಇದು ಆ ಥರ ಮರ್ಚಕ್ಕೆ ಬರಲ್ಲ, ಇದು ಬರಲ್ಲ ಆ ಥರ. ಬಟ್ ಅದಕ್ಕಿಂತ ಇದು ಸ್ವಲ್ಪ ದೊಡ್ಡದಿದೆ. ನಾನು ಯಾವುದೇ ಏರ್ಪೋರ್ಟು ಎಲ್ಲೇ ಹೋದ್ರೂ ಟ್ರಾವೆಲಿಂಗಿಗೆ ನಾನು ಈ ಬ್ಯಾಗ್ನ ಉಪಯೋಗಿಸ್ತಾ ಇದ್ದೆ. ಬಿಕಾಸ್ ತುಂಬ ಲೈಟ್ ವೇಟ್ ಆಗಿದೆ, ಹಾಗೆ ಎಷ್ಟು
ಅಷ್ಟೆಲ್ಲ ಇಡಿಸುತ್ತೆ ಅನ್ನೋ ಕಾರಣಕ್ಕೆ, ಹಾಗೆ ಏನೇ ಗಲೀಜಾದ್ರೂ ಬೇಗ ಕ್ಲೀನ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ನನಗೆ ಈ ಬ್ಯಾಗ್ ಮತ್ತೆ ಕ್ಲಾಸಿಕ್ ಆಗಿ ಕಾಣಿಸುತ್ತೆ, ಲಕ್ಸುರಿ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಯಾಗ್ನ ತಗೊಂಡು ಹೋಗ್ತಾ ಇದೆ. ಇವಾಗ ಈ ಬ್ಯಾಗ್ ಬಂದಿದೆ. ಸೊ ಇದನ್ನ ವರ್ಕು, ಇದನ್ನ ಟ್ರಾವೆಲ್ ಅಥವಾ ಗೊತ್ತಿಲ್ಲ ನಾನು ಯಾವಾಗ ಚೇಂಜ್ ಮಾಡ್ತೀನಿ ಅಂತ. ಎಸ್ ಇಷ್ಟ. ಎಸ್ ನೋಡೋರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.